ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಮಹತ್ವಾಕಾಂಕ್ಷೆ ಯೋಜನೆ ಆದಂತಹ ಶಕ್ತಿ ಯೋಜನೆ, ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಜಾರಿಗೊಳಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕಂಠಘೋಷವಾಗಿ ಘೋಷಣೆ ಮಾಡಿದ್ರು. ಅದರಂತೆ ಸಾರಿಗೆ ಸಚಿವರು ಸಹ ರಾಮಲಿಂಗಾರೆಡ್ಡಿ ಸಾಹೇಬರು ಅದನ್ನ ಅನುಷ್ಠಾನ ಮಾಡ್ಬೇಕಂತೇಳಿ ಸರ್ಕಾರದ ಆದೇಶಗಳನ್ನ ಮಾಡಿದ್ರು. ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ, ಜಿಲ್ಲಾ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಮಾರ್ಗಸೂಚಿಗಳು ಹೋಗಿದ್ದಾವೆ, ಆದೇಶಗಳು ಹೋಗಿದ್ದಾವೆ. ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ವೈವಿಧ್ಯತೆಗಳಿದ್ದಾವೆ. ಗಂಡಾಗಿ ಹುಟ್ಟಿ ಹೆಣ್ಣಾಗೋರು, ಹೆಣ್ಣಾಗಿ ಹುಟ್ಟಿ ಗಂಡಾಗೋರು, ಪ್ಯಾಂಟ್ ಶರ್ಟ್ ಅಲ್ಲಿ ಇರೋರು, ಜೋಗಪ್ಪ ಜೋಗ್ತಿ ಅಂತ ಗುರುತಿಸ್ಕೊಳ್ಳೋರು ಉತ್ತರ ಕರ್ನಾಟಕದಲ್ಲಿ. ಈ ಎಲ್ಲಾ ಸಮುದಾಯಕ್ಕೂ ಆ ಯೋಜನೆ ಅನ್ವಯ ಆಗುತ್ತೆ. ಆದ್ರೆ ಕಂಡಕ್ಟರ್ಗಳ ಒಂದು ತುಂಬಾ ಬುದ್ಧಿವಂತ ಕಂಡಕ್ಟರ್ಗಳಿರ್ಬೋದು, ಸಾರಿಗೆ ಇಲಾಖೆ ತುಂಬಾ ಬುದ್ಧಿವಂತ ಸಾರಿಗೆ ಇಲಾಖೆ ಇರ್ಬೋದು. ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ID ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಜೆಂಡರ್ ಸಮುದಾಯವನ್ನ ಯಾವ ರೀತಿ ಗುರುತಿಸಬೇಕು, ಟ್ರಾನ್ಸ್ಜೆಂಡರ್ ಅಂದ್ರೆ ಯಾರು, ಇಲಾಖೆ ಅಧಿಕಾರಿಗಳಿಗೂ ಜಾಗೃತಿ ಇಲ್ಲದೆ ಹಿಂಸೆಗಳು ಆಗ್ತಾ ಇದಾವೆ ಅಂತಂದ್ರೆ ಅದಕ್ಕೆ ನಾವು ಒಪ್ಪಬಹುದು. ಆದ್ರೆ 1.5 ವರ್ಷದಿಂದ ಸಾರಿಗೆ ಇಲಾಖೆಗೆ ನಿರಂತರ ಓರಿಯಂಟೇಷನ್ ಮಾಡ್ತಾ ಬರ್ತಾ ಇದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ನೀಡುವಂತ ಈ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಇದು ಯಾರೋ ಪ್ರಿಂಟ್ ಮಾಡಿ ತರುವಂತ ID ಕಾರ್ಡ್ ಅಲ್ಲ. ಇದು ನಾನು ಎಲ್ಲೋ ಪ್ರಿಂಟ್ ಮಾಡಿ ತಂದು ಇವ್ರು ಕೊಡುವಂತ ID ಕಾರ್ಡ್ಗಳಲ್ಲ ಇವು. ಈ ID ಕಾರ್ಡ್ಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಒಂದು ಪ್ರಕ್ರಿಯೆ ಆಗಿ ಜಿಲ್ಲಾಧಿಕಾರಿಗಳು ಇಶ್ಯೂ ಮಾಡುವಂತ ID ಕಾರ್ಡ್. ಈ ID ಕಾರ್ಡ್ ಅಲ್ಲಿ ಅವ್ರು ನೋಡ್ಬೇಕಾಗಿದ್ದು ಇದು ಕರ್ನಾಟಕದ ID ಕಾರ್ಡ್ ಹೌದಾ ಇಲ್ವಾ, ಮತ್ತೆ ಕರ್ನಾಟಕದ ಅಡ್ರೆಸ್ ಇದೆಯಾ ಇಲ್ವಾ. ಮೇಲ್ಗಡೆನೆ ಇದೆ ಟ್ರಾನ್ಸ್ಜೆಂಡರ್ ಐಡೆಂಟಿಟಿ ಕಾರ್ಡ್ ಅಂತ, ಅಲ್ಲಿ ಕೆಳಗಡೆ ಹೆಸರು ನೋಡ್ತಾರೆ ಅವರು. ಇಲ್ಲಿ ನಿಮ್ದು ಗಂಡಸ ಹೆಸರು ಇದೆ, ಈ ಕಾರ್ಡ್ ಯಾವನು ಕೊಟ್ಟ, ಮೊನ್ನೆ ಜಿಲ್ಲಾಧಿಕಾರಿಗಳು ಅವನು ಇವನು ಅಂತ ಮಾತಾಡ್ತಾರೆ ಕಂಡಕ್ಟರ್ಗಳು. ಮತ್ತೆ ಮೊನ್ನೆ ಇಶ್ಯೂ ಆದಾಗ ಸ್ಥಳದಲ್ಲಿ ನಿಯಂತ್ರಣ ಅಧಿಕಾರಿಗಳು ಮತ್ತೆ ಇತರೆ ಸಿಬ್ಬಂದಿಗಳು, ನಿಯಂತ್ರಣ ಅಧಿಕಾರಿಗಳು ಇತರೆ ಸಿಬ್ಬಂದಿಗಳು ಇರುವಾಗ ಅವ್ರ ಮುಂದೆ ಹೇಳ್ತಾರೆ ಕಂಡಕ್ಟರು, ಆ ಮುಖ್ಯಮಂತ್ರಿಗೆ ತಲೆ ಕೆಟ್ಟಿದೆ, ಆ ಮುಖ್ಯಮಂತ್ರಿಗೆ ಹೋಗಿ ನಾನೇ ಮಾತಾಡ್ತೀನಿ, ಗಂಡು ಜೋಗಪ್ಪಗಳಿಗೆಲ್ಲ ಯಾಕೆ ಕಾರ್ಡ್ ಕೊಡ್ತಾ ಇದ್ದಾರೆ, ಮತ್ತೆ ಈ ಕಾರ್ಡ್ ಯಾವನು ಇಶ್ಯೂ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಹಾಗೂ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಗೌರವ ಕೊಡದೇ ಇರುವಂತ ಸಾರಿಗೆ ಇಲಾಖೆ ಈ ಯೋಜನೆಯನ್ನು ಯಾವ ರೀತಿ ಅನುಷ್ಠಾನ ಮಾಡ್ತಾರೆ ಅಂತೇಳಿ ನಾವು ನೋಡ್ಬೇಕಾಗುತ್ತೆ. ದಿನನಿತ್ಯ ಹಿಂಸೆಗಳು, ದಿನ ಗಲಾಟೆಗಳು, ನಮ್ಮ ಈ ಸಂಘದ ಅಧ್ಯಕ್ಷರು, ನವಸ್ಫೂರ್ತಿ ಸಂಘದ ಅಧ್ಯಕ್ಷರು ಹೋಗಿ ಕೇಸ್ಗಳನ್ನ ಹ್ಯಾಂಡಲ್ ಮಾಡಬೇಕು. ಕೇಸ್ ಹ್ಯಾಂಡಲ್ ಮಾಡುವಾಗ ನೀನೇನು ಅವ್ರ ಪರವಾಗಿ ಬರೋದು ಅಂತೇಳಿ ಅವ್ರ ಮೇಲೆ ಹಿಂಸೆ, ದೌರ್ಜನ್ಯ, ಬಹಿಷ್ಕಾರಗಳು ದಿನನಿತ್ಯ ಮಾಡ್ತಾರೆ. ಇದನ್ನ ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಿ ಮಾನ್ಯ ಸಾರಿಗೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ವಿ. ಕೊಪ್ಪಳ ಡಿಪೋ ಬಸ್ ಅಂತೆ, ಈ ಕಾರ್ಡ್ ಯಾವನು ಕೊಟ್ಟಿದ್ದಾನೆ, ಈ ಕಾರ್ಡ್ ಇಶ್ಯೂ ಯಾವನು ಮಾಡ್ತಾ ಇದ್ದಾನೆ, ನೀವೆಲ್ಲ ಗಂಡಸರಿದ್ದೀರಾ, ಈ ರೀತಿ ಸಾರ್ವಜನಿಕವಾಗಿ ನಿಂದಿಸಿ ಇಲ್ಲಿ ಬಂದು ಕಂಟ್ರೋಲ್ ಅವ್ರಿಗೆ ಹೇಳಿದ್ರೆ ನಿಂದ ಇದೇ ಆಯ್ತಲ್ಲ ಇಶ್ಯೂ, ಸಣ್ಣ ಇಶ್ಯೂ ಆದ್ರೆ ಏನಾಯ್ತು ಅಂತೇಳಿ. ಹಾಗಾದ್ರೆ ನಾಳೆ ನೀವು ಸಾರ್ವಜನಿಕವಾಗಿ ನೀನ್ ಹೆಂಗಸ ಅಲ್ವಾ ಗಂಡಸ ಅಂತೇಳಿ ಕೇಳಿದಾಗ ನಿನಗಾಗೋ ಅವಮಾನ ಹೇಗಿದೆಯಲ್ಲ ಅದೇ ರೀತಿ ಸಮುದಾಯಕ್ಕೆ ಆಗತ್ತೆ. ಅದೇ ರೀತಿ ಸಮುದಾಯಕ್ಕೂ ಸಾರ್ವಜನಿಕವಾಗಿ ಅವಮಾನಗಳು, ನಿಂದನೆಗಳು, ಇದೇ ರೀತಿ ಪ್ಯಾಂಟ್ ಶರ್ಟ್ ಇರುವಂತ ಒಂದು ಸಮುದಾಯಕ್ಕೆ ಕಳೆದ ವಾರದಲ್ಲಿ ಆ ರೀತಿ ಅವಮಾನ ಆಗಂತೆ ಇವತ್ತು ಅವರು ಕುಟುಂಬದಿಂದ ಹೊರಗಡೆ ಬಂದು ಭಿಕ್ಷಾಟನೆ ಮತ್ತೆ ಸೆಕ್ಸ್ ವರ್ಕ್ ಅಲ್ಲಿ ಹೋಗಿದ್ದಾರೆ. ಹೆಸರೈತಿ ಇದು ಇಳಿತಾಳಗ ಅಂದ್ಬಿಟ್ರೆ ಕಂಡಕ್ಟರ್ ಅಂದ್ ಏನ್ ಮಾಡಿದೇವ ಅವ್ರು ಮತ್ತೆ ಇಳಿದು ಬಂದಿನ್ರಿ. ನಾ ಕೇಳೋದು ಆಗ್ಲಿ, ನಾವು ಕೇಳೋದು ಆಗಿಲ್ರಿ, ನಾವು ಸಾಲಿ ಕಲ್ತಿಲ್ಲ, ಹೆಬ್ಬಾಡ್ದವ್ರು ಕೇಳೋದು ಆಗ್ಲಿಲ್ಲ. ಮತ್ತೆ ಇಳಿ ಅಂದ್ರೆ ಇಳಿದು ಬಂದೇವು. ಅವ್ರ ಮ್ಯಾಗ ಹಕ್ಕಂಬೈತೆ ನಮ್ಗೆ 4 ಕಿಲೋಮೀಟರ್ ತೆರಿಗೆಯಿಂದ ಇದಕ್ಕೆ ಮುತ್ತಿ ಕ್ರಾಸ್. ಹತ್ತೀನ್ರಿ, ಮತ್ತೊಂದು ಬಸ್ ಹತ್ತಿದೆ ಮುತ್ತಿಗೆ ಬಂದು. ಅವ್ರು ತಗೊಂಡ್ರಿ ಏನು ಅಂದಿಲ್ಲ, ಅವ್ರು ಸುಮ್ಮ ಟಿಕೆಟ್ ಹರಿದು ಕೊಟ್ರೆ ಇಜಾಪುರಕ್ಕೆ ಹೋಗ್ತೀನಿ ಅಂದೆ ಬಾ ಹತ್ತಿರ ಸುಮ್ಮ ಆದ್ರು. ನಡ್ಕೊಂಬರಕ್ 3 ತಾಸು ಆತ್ರಿ. ತ್ರಾಸ ರಗಡ ಕಾಲ್ ಬ್ಯಾಡ ಐತ್ರಿ ನಂದು. ಈಗ ಈ ಕಾಲ್ ನೋಡ್ರಿ, ಹಿಂಗಿಂತ ಕಾಲ್ ಕಣ್ಣ ನೀರು ಬಂದ ಅಳಂಗಾಗೈತ್ರಿ. ಹತ್ತ ಬಂದಿನಿ. ನಾನು ಹಿರಿಯ ಮನುಷ್ಯ, ನಮಗೂ 66 ವಯಸ್ಸು ಮ್ಯಾಗ ನಡೀತಾವ್ರಿ. ಮತ್ತು ಮಳ್ಳಲ್ಲ ಮುಕ್ಕಲ್ಲ, ನಮ್ಮನ್ನ ಕಾಲ್ ಹಿಡ್ದಾವ್, ಅಡ್ಡಾಡಕ್ ಬರಂಗಿಲ್ಲ. ಮತ್ತು ನನಗೆ ತ್ರಾಸ ಆಗೈತಿಲ್ಲ, ತ್ರಾಸ ಅದಲ್ಲ ಇಲ್ಲಿ ಬಂದಿನಿ. ಇದಕ್ಕೆ ನಾನು ತ್ರಾಸ ಆಗೈತಿ, ನಾ ಯಾಕೆ ಬರಕ್ ಹೋಗಿ. ಎಲ್ಲರಿಗೂ ನಮಸ್ಕಾರ. ವಿಷಯ ಹೇಳೋದೇನಪ್ಪ ಅಂತಂದ್ರ, ನಮ್ಮ ಸಮುದಾಯದವ್ರಿಗೆಲ್ಲರೂ ಇದು KSRTC ವತಿಯಿಂದ ಕಂಡಕ್ಟರ್ಗಳು ಹಸಾಯಿ ಮಾಡಾಕ್ತಾರ, ಹಿಂಸೆ ಮಾಡಾಕತ್ತಾರ. ನಮ್ಮ ಸಮುದಾಯದವರು ಕೆಲವೊಬ್ರು ನಮ್ಮಂಗ್ ಸೀರೆ ಉಟ್ಟೋರು ಅದಾರ, ಕೆಲವೊಬ್ರು ಪ್ಯಾಂಟ್ ಶರ್ಟ್ ಮೇಲೆ ಇದ್ದವ್ರು ಅದಾರ,
ಕೆಲವ್ರ ಮನ್ಯಾಗ ಕುಲ ಇದ್ದವ್ರದ ಇಲ್ಲಾರ್ದವ್ರ ಅಂತವ್ರ ಎದುರಿಗೆ 4 ಮಂದಿ ಒಳಗ ಬಸ್ ಸ್ಟ್ಯಾಂಡ್ನಾಗ ಬಸ್ನ್ಯಾಗ ಹಸಾಯಿ ಮಾಡಿ ಮಾತಾಡಿ ಕೀಳು ದೃಷ್ಟಿಯಿಂದ ಮಾತಾಡಿ ನೀವೆಲ್ಲ ಗಂಡಸರದ್ರಿ, ನಿನಗ ಮೀಸ್ ಅದಾವ, ನಿನಗ ಪ್ಯಾಂಟ್ ಹುಟ್ಟಿದಿ, ಸೀರೆ ಹುಟ್ಟಿಲ್ಲ, ಅದನ್ನೆಲ್ಲ ಮತ್ತೆ ನಿಮ್ಗೆ ಹಾಕಿದೆಲ್ಲ ಕಾರ್ಡ್. ನಮ್ಮ ಸಮುದಾಯದವರೆಲ್ಲ ಉಸಿರು ಕೂಡಿ ಬಸ್ಸಿಗೆ ಬರಾಕತ್ತೀವಿ. ಬಸ್ಸಿಗೆ ಬರ್ಬೇಕಾದ್ರೆ ನಮ್ಮಲ್ಲಿ ಕಾರ್ಡ್ ಇತ್ತಂದ್ರೆ ನಾವು ಕಂಪಲ್ಸರಿ ಕಾರ್ಡ್ ತೋರಿಸ್ತೀವಿ, ಇರಲಿಲ್ಲ ಅಂದ್ರೆ ಟಿಕೆಟ್ ಅಂತೂ ತೆಗಿಸ್ತೀವಿ. ನಮ್ಮ ಮನಿದು ಅಲ್ಲ, ನಿಮ್ಮ ಮನಿದು ಅಲ್ಲ. ನಾವು ಕೊಡಬೇಕಾಗಿದ್ದು ಗೌರ್ಮೆಂಟ್ಗೆ, ನೀವು ತೊಗೋಬೇಕಾಗಿದ್ದು ಗೌರ್ಮೆಂಟ್ಗೆ. ನಮ್ಮವ್ರ ಬಗ್ಗೆ ಕೀಳು ದೃಷ್ಟಿಯಿಂದ ಮಾತಾಡೋಷ್ಟು ಹಕ್ಕು ನಿಮಗಿಲ್ಲ. ನಾವು ಅಷ್ಟೆಲ್ಲ ಬಿಟ್ಟು ನಿಂತಿಲ್ಲ. ಅಷ್ಟು ಎಲ್ಲ ನಮ್ಮಷ್ಟು ನಮ್ಮ ಹಕ್ಕು, ನಮ್ಮ ದೇಹ ನಮ್ಮ ಹಕ್ಕು ಅನ್ನೋದನ್ನು ನಾವು ಹಿಡ್ಕೊಂಡು ಡಿ ಸಿ ಅವ್ರ ಥರ ಹೋಗಿ ನಾವೆಲ್ಲ ಅಷ್ಟು ಮಾತಾಡಿದಕ್ಕೆ ಡಿ ಸಿ ಅವ್ರು ನಮಗೆ ಇದನ್ನು ಕೊಟ್ಟಾರ. ಡಿ ಸಿ ಅವ್ರು ಕೊಟ್ಟಕ್ಕೆ ನಾವು ಎಲ್ಲ ಅಷ್ಟು ಕೂಡಿಕೆ ನಿಂತು ನಮ್ಮ ಸಂಘಟನೆ ಒಳಗೆ ನಮ್ಮವ್ರಿಗೆಲ್ಲರಿಗೆ ಹೇಳಿವಿ, ದಯವಿಟ್ಟು ಇನ್ನೊಬ್ರಿಗೆ ನೀವು ತಪ್ಪು ಮಾಡಬೇಡ್ರಿ, ಎಲ್ಲಿಗೆ ಹೋಗ್ಬೇಕಾದ್ರೆ ಇದನ್ನು ಮೊದಲು ತೊಗೊಂಡು ಹೋಗ್ರಿ ಅಂಥೇಳಿ ಎಲ್ಲರೂ ನಾವು ಮಾತಾಡಿದ್ದಾಗೈತಿ. ನಮ್ಮವ್ರ ಕಾರ್ಡ್ ಬಿಟ್ಟರೆ ಇನ್ನು ಮ್ಯಾಲೆ ಈ ರೀತಿ ಆಗಬಾರ್ದು. ಹಾಂ ಮತ್ತೆ ರೀ ಹೋದಲ್ಲಿ ಬಂದಲೇ ನಮ್ಮವ್ರಿಗೆ ಬರೀ ಹಸಾಯಿ ಮಾಡಾಕ್ತಾರೆ. ಉಳ್ಳಾರ್ದವ್ರು ನಮ್ಮದು ನವಸ್ಫೂರ್ತಿ ಸಂಘ, ಮಂಗಳಮುಖಿ ಸಮುದಾಯ. ನಮ್ಮ ಸಮುದಾಯದವ್ರಿಗೆ ಕಂಡಕ್ಟರ್ಗಳು ಹಸಾಯಿ ಮಾಡಾಕ್ತಾರೆ. ದಯವಿಟ್ಟು ಈ ತರ ಆಗ್ಲಾರ್ದಂಗೆ ನೋಡ್ಕೋಬೇಕು. ಒಬ್ರು ಬಿಡ ಒಬ್ರು ಹಿಂಸೆನೆ ಕೊಡ್ತಾ ಇದ್ದಾರೆ, ಯಾರು ನಮ್ದು ಕೇರೆ ಮಾಡ್ತಾ ಇಲ್ಲ. ಬಂದ್ ಸರ್ದ್ಕೊಂಡ್ ಬರೀದ್ದೀನಿ. ನನ್ನ ಹೆಸರು ದಾದಾಪೀರ್ ಅಂತ. ನಮ್ಮೂರು ಮುದ್ದೆಬೇಳೆ ಬಾಜು ಹಳ್ಳಿ ಹಡ್ಲಿ. ಇವತ್ತು ಸಚಿವರಿಗೆ ನಾನೀಗ ಒಂದು ಅರ್ಧ ಗಂಟೆ ನೋಡ್ತೀನಿ, 10 ನಿಮಿಷ ಅಂತ ಟೈಮ್ ಕೊಟ್ಟಿದ್ದೀನಿ. ನಿಮ್ಮ ಡಿ ಸಿ ಸ್ಪಾಟಲ್ಲಿ ಬಂದು 1 ವಾರ ಸಸ್ಪೆಂಡ್ ಮಾಡೋದು, 2 ವಾರ ಸಸ್ಪೆಂಡ್ ಮಾಡೋದಂದ್ರೆ ಆಗುತ್ತೆ. ಸ್ಪಾಟಲ್ಲಿ ನೆಟ್ ರೆಡಿ ಮಾಡಿ ಸಸ್ಪೆಂಡ್ ಮಾಡಿ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಬರೆಯುವಾಗಲೂ ನಿಮ್ಮ ಸಿಬ್ಬಂದಿಗಳು ಸುಮ್ಮನೆ ಆಗ್ತಾರೆ. ನಿಮ್ಮ ಸಿಬ್ಬಂದಿಗಳು ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳನ್ನು ಯಾವ ಕಾಡು ಪಟ್ಟಿಗಳಿದೆ ಅಂತ ಕೇಳ್ತಾರೆ. ಹಾಗೆಯೇ ಆ ಹುದ್ದೆಗಳಿಗೆ ಬೆಲೆ ಇಲ್ವಾ? ನಾವು ಹಾಗೆ ನಿಲ್ಲಿಸಬೇಕಾಗಿಲ್ಲ. ನಾವು ತುಂಬ ಈ ಸಮುದಾಯವನ್ನು ಶಾಂತವಾಗಿ ತೋರಿಸಿದ್ದೀವಿ. ಇನ್ನೊಂದು 10 ನಿಮಿಷ ನೋಡ್ತೀನಿ. ನಿಮ್ಮ ಜಿಲ್ಲಾಧಿಕಾರಿಗಳು, ನಿಮ್ಮ ಸಾರಿಗೆ ಸ್ಥಳಕ್ಕೆ ಬಂದಿಲ್ಲ ಅಂದರೆ ಜಿಲ್ಲೆಯಿಂದ ಬಂದ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀರಾ, ಎಲ್ಲರಿಗೂ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಇತಿಹಾಸ ಆಗಲಿ ಸರ್ಕಾರದಲ್ಲಿ ಇದೊಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಬ್ಬಂದಿಗಳ ಮುಂದೆ ನಿಲ್ಲಿಸಿದವರಿಗೆ ನೀವು ಆ್ಯಕ್ಷನ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಇಲಾಖೆ ಇದ್ರೆ ಏನು ತಪ್ಪು ಏನು? ನಿಮ್ಮ ಜಿಲ್ಲಾಧಿಕಾರಿಗಳು ಕೇಳ್ತಾರೆ, ಕೇಳಿದರೆ ಏನಾಯಿತು ಅಂತ. ಆ ಜಾಗದಲ್ಲಿ ಅವರು ಮತ್ತು ನಿಮ್ಮ ಅಧಿಕಾರಿಗಳು ಮಕ್ಕಳಿದ್ರೆ ಗೊತ್ತಾಗುತ್ತೆ. ಆ ನಿಮ್ಮಲ್ಲಿ ಹಿಂಸೆ ನೋವು ಎಷ್ಟು ಇರುತ್ತೆ ಆ ಸಮುದಾಯಕ್ಕೆ. ದಯವಿಟ್ಟು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಈ ರೀತಿಯೆಲ್ಲ ಮಾಡ್ತಾ ಹೋಗಿ ಯಾವ ರೀತಿ ನೋಡ್ತಾ ಹೋಗ್ತೀವಿ ಅರ್ಥ ಮಾಡ್ಕೋಬೇಕಲ್ಲ. ಜಿಲ್ಲಾಧಿಕಾರಿಗಳು ಕೊಟ್ಟು ಕಾರ್ಡು ನಿಮ್ಗೆ ತೋರಿಸಿದ್ರು, ಇಷ್ಟೆಲ್ಲ ಓರಿಯಂಟೇಷನ್ ಇತ್ತು. ಯಾವನು ಕೊಟ್ಟಿದ್ದಾನೆ? ಹಾಗೆ ಡಿ ಸಿ ಯಾವನ, ಜಿಲ್ಲಾಧಿಕಾರಿ ಯಾವನು? ಇಡೀ ದೇಶದಲ್ಲಿ ಕಾರ್ಡ್ ನೀವು ನೋಡಬೇಕಾಗಿದ್ದು ಕರ್ನಾಟಕದ ಕಾರ್ಡ್ ಹೌದಾ ಅಲ್ಲ? ಇದ್ರಲ್ಲಿ ಗಂಡಸ ಹೆಸರಿದೆ, ಹೆಂಗಸ ಹೆಸರಿದೆ. ಅದು ಯಾವ ಹೆಸರಿದ್ರೆ ನಿಮ್ಗೆ ಹೆಸರು ತಗೊಂಡು ಏನು ಮಾಡಬೇಕು? ಟ್ರಾನ್ಸ್ಜೆಂಡರ್ ಐ ಡಿ ಕಾರ್ಡ್ ಅಂತ ಇದೆಯಾ? ಟ್ರಾನ್ಸ್ಜೆಂಡರ್ ಇವತ್ತು ಬೆಳಿಗ್ಗೆ ಸರ್ ಎಲ್ಲಿಯ ಮುದುಕಿ ಆಧಾರ್ ಕಾರ್ಡ್ ಕೊಡೋದು, ಆಧಾರ್ ಕಾರ್ಡ್ ಇದೆ, ಟ್ರಾನ್ಸ್ಜೆಂಡರ್ ಒಂದು ಐ ಡಿ ಕೊಡಿ ಅಂತ. ಇದ್ರಾಗೆ ಗಣೇಶ್ ಅಮೃತ ಅಂತ ಇದೆ, ಇದಕ್ಕೆ ಕೊಡೋದು ಅಂತ ಹೇಳಿ 4 ಕಿಲೋಮೀಟರ್ 60 ವರ್ಷದ ಮುದುಕಿ 4 ಕಿಲೋಮೀಟರ್ ಅಳತಾ ನಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಗಂಡಸ್ತಿದ್ದಾರೆ ಸರ್, ಟ್ರಾನ್ಸ್ಜೆಂಡರ್ ಇದೆ. ಹಾಗೆ ನೀವು ಡಿ ಸಿ ಅವರು ಸರ್ ಅವ್ರಿಗೆ ಓದಕ್ಕೂ ಬರೆಯಕ್ಕೂ ಬರಲ್ಲ, ಸಣ್ಣ ಮೊಬೈಲು 70 ದಿನ ನೀವು ಮನೆ ಪ್ರೂಫ್ ಮನೆ ಏನು ಪ್ರೂಫ್ ತರೋಲ್ಲ. ನಾವು ಪ್ರೂಫ್ ಇದ್ದೀವಿ, ಸಾಕ್ಷಿ ಆ ಸಮುದಾಯ ಇದೆ. ಇಲ್ಲಿ ಎಷ್ಟು ದಿನ ಸುಮ್ಮನೆ ಆಗೋದು. ಇವತ್ತು ನನಗೆ ಈ ಸ್ಥಳದಲ್ಲಿ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಫೋನ್ ಮಾಡ್ತೀನಿ. ಇನ್ನೊಂದು 10 ನಿಮಿಷ ನಿಮ್ಮ ಜಿಲ್ಲಾಧಿಕಾರಿಗಳು ನೋಡ್ತೀನಿ. ನೋಡಿ ರಾಜ್ಯದ ಇಶ್ಯೂ ಮಾಡಬಾರ್ದು. ನಿಮ್ಮ ಮೊನ್ನೆ ಹಲ್ಲಾಗಿ ಆಗಿರ್ಕೊಂಡು ಸಂಪೂರ್ತಿ ನಿಮ್ಮ ಡಿ ಸಿ ಹತ್ರ ರಾಜ್ಯದ ಇಶ್ಯೂ ಮಾಡಬಾರ್ದು. ಸ್ಥಳೀಯ ಅಧ್ಯಕ್ಷರಿಗೆ ನೀನೇನು ಬರ್ತೀಯ ಹಂಗೆ ಬರ್ತೀಯ? ಮತ್ತು ಅಧ್ಯಕ್ಷರು ಬರುತ್ತೆ ಸ್ಥಳೀಯವಾಗಿ ಸಮುದಾಯ ಪರವಾಗಿ